ಸೊ ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಪವನ್ನು ಅವ್ರ ಜೊತೆ ನಾವಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಸೊ ನಾವು ಅತಿಥಿ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಎಕ್ಸಾಕ್ಟ್ಲಿ ಎಲ್ಲ ಅಂತ ಹೇಳಿದ್ರೆ ಜ್ಯುವೆಲ್ ರಾಕ್ ಕಾಂಪ್ಲೆಕ್ಸ್ ಇದೆಯಲ್ಲ, ದೀನ್ ದಯಾಳ್ ರೋಡಲ್ಲಿ, ಅಲ್ಲಿ ಬರುತ್ತೆ. ಆ ಕಡೆ ಹೋಗೋ ಟೈಮಲ್ಲಿ ಫಸ್ಟ್ ಗೇಟ್ ಅಲ್ಲಿ ಹೋಗೋ ಟೈಮಲ್ಲಿ, ಒಳಗಡೆ ಹೋಗೋ ಟೈಮಲ್ಲಿ ಆ್ಯಂಬಿಯನ್ಸ್ ಕ್ಲಾಸಿ, ಇಟ್ಸ್ ಲೈಕ್ 1980s ಆ ಥರ ಇದೆ. ಅದರಲ್ಲಿ 3 ಸೆಕ್ಷನ್ ಇದೆ ಅತಿಥಿ. ಇದರಲ್ಲಿ ಒಂದು ನಾನ್ AC ಇದೆ, ಮತ್ತು AC ಸೆಕ್ಷನ್ ಇದೆ, ಆಮೇಲೆ ಗಾರ್ಡನ್ ಸೆಕ್ಷನ್ ಇದೆ. ನಾವು AC ಸೆಕ್ಷನಿಗೆ ಹೋಗಿದ್ವಿ. ಮೆನ್ಯೂಸ್ ಎಲ್ಲ ಪ್ಯೂರ್ ವೆಜ್. ಯು ವಿಲ್ ಗೆಟ್ ಸ್ನ್ಯಾಕ್ಸ್ ಆ್ಯಂಡ್ ಸೌತ್ ಇಂಡಿಯನ್ ಥಾಲಿ, ಸೌತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಮೀಲ್ಸ್, ಚೈನೀಸ್, ತಂದೂರ್, ಆ ಥರ ಎಲ್ಲ ಪ್ಯೂರ್ ವೆಜ್ ಎಲ್ಲ ಸಿಗುತ್ತೆ ನಿಮಗಲ್ಲಿ ಅತಿಥಿ ಇದರಲ್ಲಿ. ಆಮೇಲೆ ಅಲ್ಲಿ ನೀವು ನೋಡ್ಬೋದು ಮೆನು ಪ್ರೈಸಸ್ ಒಂದು ಸ್ವಲ್ಪ ಜಾಸ್ತಿ ಇದೆ. ವಿಲ್ ಗೆಟ್ ಲಿಟಲ್ ಮೋರ್ ಪ್ರೈಸಸ್. ಅಂದರೆ ಇಟ್ ಈಸ್, ಐ ಥಿಂಕ್ ಇಟ್ಸ್ 3 or 4 ಸ್ಟಾರ್ ರೆಸ್ಟೋರೆಂಟ್ ಇದು. ಸೊ ನಾವು ಮಸಾಲೆ ಪುರಿ ತಿನ್ನೋಣ ಅಂತ, ಚಾಟ್ಸ್ ತಿನ್ನೋಣ ಅಂತ ಆರ್ಡ್ರ್ ಮಾಡಿದ್ವಿ. ಸೊ ಫಸ್ಟ್ ಟ್ರೈ ಮಾಡಿದ್ದು ಮಸಾಲೆ ಪುರಿ ಟ್ರೈ ಮಾಡಿದ್ದೆ. ಮಸಾಲೆ ಪುರಿ ನೀವು ನೋಡ್ಬೋದಂತೆ, ಮೇಲ್ಗಡೆ ಬೀಟ್ರೂಟ್ ಆ್ಯಂಡ್ ಮಸಾಲೆ, ಶೇವ್, ಪೂರಿ ಅದು ಹಾಕಿದ್ರು. ತಿನ್ನೋಕ್ಕೆ ಮಾತ್ರ ಭಾಳ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಮಸಾಲೆ ಪುರಿ. ಒಂದು ಅರೌಂಡ್ 80 rupees ಏನೋ ಇರ್ಬೋದು ಈ ಪ್ಲೇಟು, ಬಟ್ ನನಗಂತೂ ವರ್ತ್ ಅನಿಸ್ತು. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇವ್ರದ್ದು ಮಸಾಲೆ. ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ದಹಿ ಪುರಿ ಟ್ರೈ ಮಾಡಿದ್ವಿ, ಕೋಲ್ಡ್ ದಹಿ ಆ್ಯಂಡ್ ಹಾಟ್ ಮಸಾಲ. ಆ್ಯಂಡ್ ಆಫ್ಟರ್ ದ್ಯಾಟ್ ಪೂರಿ, ಸೇವ್ ಇದು ಹಾಕಿದ್ರು. ಅದರೊಳಗಡೆ ಚಟ್ಪಟ ಮಸಾಲ ಇತ್ತು. ತಿನ್ನಕ್ಕಂತೂ ಭಾಳ ಸಖತ್ತಾಗಿತ್ತು. ಸ್ವೀಟ್ ಆ್ಯಂಡ್ ಸಾರ್, ಇಟ್ ವಾಸ್ ಗುಡ್, ಆಸಮ್. ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ. ಆಮೇಲೆ ನಾವು ಎಂಟ್ರೆನ್ಸಲ್ಲಿ ನೀವು ನೋಡಿರ್ಬೋದಂತೆ, ಅಲ್ಲಿ ಬೋರ್ಡ್ಸು ವಾಟ್ ಆರ್ ದ ಸ್ಪೆಷಲ್ ಸ್ನ್ಯಾಕ್ಸ್ ಫಾರ್ ದ ಡೇ ಅಂತ ಇತ್ತು. ಸೊ ಅಲ್ಲಿ ಪನ್ನೀರ್ ಕುರ್ಕುರೆ ಅಂತ ಇತ್ತು. ಪನ್ನೀರ್ ಕುರ್ಕುರೆಯಲ್ಲಿ ಎಷ್ಟು ಟ್ರೈ ಮಾಡೋಣ ಅಂತೆ. ಜಸ್ಟು ಪನ್ನೀರಿಂದ ಇದಿತ್ತು, ಒಳಗಡೆ ಪನ್ನೀರ್ ಮತ್ತು ಸ್ಟಫ್ಡ್ ವೆಜಿಟೇಬಲ್ಸ್ ಇತ್ತು. ಹೊರಗಡೆ ತುಂಬ ಕ್ರಿಸ್ಪಿಯಾಗಿತ್ತು. ಶೆಜ್ವಾನ್ ಸಾಸ್ ಕೊಟ್ಟಿದ್ರು, ಆದರೆ ಹೆಂಗೆ ತಿಂದೆ, ನನಗಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಇಟ್ ವಾಸ್ ಆ್ಯಾವ್ರೇಜ್, ಡಿಶ್ ವಾಸ್ ಆ್ಯಾವ್ರೇಜ್. ನೋಡ್ಬೋದಂತೆ ನೀವು ಸ್ಟಫಿಂಗ್ಸ್ ಎಲ್ಲ ಕ್ರಿಸ್ಪಿ, ಹೊರಗಡೆ ಇದಿತ್ತು, ಫ್ರೆಶ್ ಇತ್ತು ಪನ್ನೀರ್ ಮಾತ್ರ. ಸೊ ಒಂದು ಐಡಿಯಾ ಇದು ಮಾಡಿದ್ವಿ ನಾವು. ಫಸ್ಟ್ ಏನು ಮಾಡಿದ್ವಿ, ಇದು ಫಸ್ಟು ಐ ಟುಕ್ ದ ಶೆಜ್ವಾನ್ ಸಾಸ್ ಆ್ಯಂಡ್ ಆ್ಯಸ್ ಯು ನೋ ದ್ಯಾಟ್, ಯಾವ್ದು ಸಾಸ್ ಸಿಕ್ಬಿಟ್ಟಂದರೆ ಸಾಸ್ ಹಾಕೋದ್ರಲ್ಲೇ ಕಾನ್ಸಂಟ್ರೇಟ್ ಮಾಡೋದು. ಅದ್ರ ಮೇಲೆ ಕ್ರಿಸ್ಪಿ ಜೊತೆ ಇದು ಸಾಸ್ ಹಾಕಿದ್ವಿ. ಆ ಸಾಸ್ ಜೊತೆ ಶೆಜ್ವಾನ್ ಸಾಸಲ್ಲಿ ಡಿಪ್ ಮಾಡಿದ್ವಿ. ಶೆಜ್ವಾನ್ ಸಾಸ್ ಡಿಪ್ ಆದಮೇಲೆ ಆಮೇಲೆ ಲಾಸ್ಟಿಗೆ ಚಿಲ್ಲಿ ಸಾಸ್ ಹಾಕಿದ್ವಿ. ಆ ಚಿಲ್ಲಿ ಸಾಸ್ ಹಾಕೋ ಟೈಮಲ್ಲಿ ಟ್ರೈ ಮಾಡಿದೆ. ಟೇಸ್ಟು ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಗೋಬಿ 65. ಯೂಶಲಿ ಗೋಬಿ ಮಂಚೂರಿ ಕೇಳಿ ಬೋರ್ ಆಗಿತ್ತು. ಸೊ ಗೋಬಿ 65 ಟ್ರೈ ಮಾಡೋಣ ಅಂತ ಇದ್ವಿ. ಸೊ ಗೋಬಿ 65 ಯೂಶಲಿ ಕ್ಯಾಬೇಜ್ ಹಾಕ್ತಾರೆ ಗೋಬಿಲಿ, ಸ್ಟ್ರೀಟ್ ಸೈಡಲ್ಲೆಲ್ಲ. ಇವರು ಪ್ಯೂರ್ ಗೋಬಿನೇ ಹಾಕ್ತಾರೆ. ಇಟ್ ವಾಸ್ ಕ್ರಿಸ್ಪಿ, ಟೇಸ್ಟ್ ಮಾತ್ರ ಭಾಳ ಸಖತ್ತಾಗಿತ್ತು. ಉಪ್ಪು, ಹುಳಿ, ಖಾರ, ಸ್ವೀಟ್ ಆ ಥರ ಇತ್ತು, ಮತ್ತು ಕ್ರಿಸ್ಪಿ ಆಗಿತ್ತು. ಸಖತ್ತಾಗಿತ್ತು. ಮಸ್ಟ್ ಟ್ರೈ ಮಾಡಿ ಅಂತೆ. ಇವ್ರದ್ದು ಎಲ್ಲ ಐಟಮ್ಸ್ ಇದೆಯಲ್ಲ ಏನು ಟ್ರೈ ಮಾಡಿದ್ದೆ, ತುಂಬ ಇಷ್ಟ ಆಯ್ತು ನನಗೆ. ಮಸ್ಟ್ ಟ್ರೈ ಮಾಡಿ ಅಂತೆ. ಇದರಲ್ಲಿ ಕ್ಯಾಪ್ಸಿಕಮ್ ಆ್ಯಂಡ್ ಮಿರ್ಚಿ, ಡ್ರೈ ಮಿರ್ಚಿ ಇದು ಹಾಕಿದ್ರು. ಆಮೇಲೆ ಗೋಬಿ ಕ್ರಿಸ್ಪಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ. ಇಟ್ ವಾಸ್ ಗುಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಲೆಟ್ಸ್ ಟ್ರೈ ಸಮ್ ಡ್ರಿಂಕ್ಸ್. ಒಂದು ಡ್ರಿಂಕ್ ಟ್ರೈ ಮಾಡೋಣ ಅಂತ. ಸೊ ನಮ್ಮ ಫ್ರೆಂಡ್ ಪವನ್ ಟ್ರೈ ಮಾಡಿದ್ದು ಪೈನಾಪಲ್ ಜ್ಯೂಸ್ ತೊಗೊಂಡ್ರು. ಸೊ ನಾನು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ತೊಗೊಂಡೆ. ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಫಸ್ಟ್ ಟ್ರೈ ಮಾಡಿದೆ. ಇಟ್ ವಾಸ್ ಲೈಕ್ ಸೇಮ್ ಐಸ್ ಕ್ರೀಮ್ ಟೇಸ್ಟ್ ಆಗಿತ್ತು. ಇಟ್ ವಾಸ್ ಆಸಮ್. ಆ್ಯಂಡ್ ಆಫ್ಟರ್ ದ್ಯಾಟ್ ಪೈನಾಪಲ್ ಜ್ಯೂಸ್ ಟ್ರೈ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಜ್ಯುವೆಲ್ ರಾಕ್ ಹೋಟೆಲ್ ಯಾವಾಗ 1980s ಇದೆ, ನನಗೆ ಗೊತ್ತಿರಂಗೆ. ಸೊ ಬಂದು ವಿಸಿಟ್ ಮಾಡಿ ಅಂತೆ. ಆ ಹೋಟೆಲಿನ ಸ್ಟ್ಯಾಂಡರ್ಡೇ ಬೇರೆ ಆ್ಯಂಡ್ ರೆಸ್ಟೋರೆಂಟ್ ಟೇಸ್ಟೇ ಯೂನಿಕ್ ಆಗಿದೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.